Hi, hello guys, welcome back to my YouTube channel. ಇವತ್ತು ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ದೊಡ್ಡ ಮಾರಮ್ಮ ಇದೆ, ಸೊ ಅದಕ್ಕೆ ಹಬ್ಬ ಮಾಡೋಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗಿದ್ದಾರೆ, ನಾನು ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಇದೆ ನೋಡಿ, ಬಿಸಿಲು ಕಂಡು ಬಿಡೋಕ್ಕಾಗ್ತಲ್ಲ. ಒಂದು ನಿಮಿಷ ತೋರಿಸ್ತೀನಿ ರೀ ಗೈಸ್. ನನ್ನ ಔಟ್ಫಿಟ್ ಇದೆ, ಕಾಣಿಸ್ತಲ್ಲ. ಇವಾಗ ಎಲ್ಲರೂ ಹೋಗಿದ್ದಾರೆ, ನಮ್ಮಮ್ಮ ಇನ್ನೂ ಬಂದಿಲ್ಲ. ಅಯ್ಯೋ, ಏನು ಮಾಡ್ತಾಯಿತ್ತಪ್ಪ ಗೊತ್ತಿಲ್ಲ. ಟೈಮ್ ಬೇರೆ ಆಯಿತು. ಎಲ್ಲ ಹಿಂಗೆ ಕೊಟ್ಬಿಟ್ಟು ಹೋಗ್ಬಿಟ್ಟರು ನೋಡಿ. ಎಲ್ಲ ಇಟ್ಕೊಂಡೇ ಹೋಗ್ಬೇಕು. ಇವಾಗ ತಲೆ ಕೆಟ್ಟೋಗ್ಬಿಡುತ್ತೆ ನನಗಂತೂ. ಮಳೆ ಬರೋ ಥರ ಆಗೈತೆ. ಗೊತ್ತವ್ರೆ ಮೇಡಮ್ ಅವರು. ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವ್ರೆ. ಕಸ ಹಿಡ್ಕೊಂಬತ್ತೈತೆ. ಚಪ್ಪಲಿಯಲ್ಲಿ ಇದೇ ಚಪ್ಪಲಿ ತಂದೆ ಹೋಗಿ. ನಾನು ಈ ಚಪ್ಪಲಿ ತಗೊಂಡೆ. ನಮ್ಮ ತಲೆ ನೋಡಿ ಹೆಂಗೆ ರೆಡಿ ಆಗೋನೆ. ಬ್ಯಾಗ್ ಆ ಕಡೆ ಈ ಕಡೆ ಒಂದು ಹಿಡ್ಕೊಂಬಿಟ್ಟು ಅಲ್ಲಿ ನಿಂತೈತೆ. ಹೋಗ್ಬೇಕು. ಎಲ್ಲರೂ ಈ ಥರ ರೆಡಿ ಆಗಿದೆ. ಡೋರ್ ಇರೋದೇ ಹಂಗೆ ಬರಲ್ಲ, ಹಂಗೆ ಕರೆಕ್ಟಾಗಿ ಒಂದು ಈ ಶರ್ಟ್. ಮಳೆ ಅಂದರೆ ಮಳೆ. ದೇವ್ರಾಯಿಂದವ್ರಿಗೂ ಅಲ್ಲ, ಅದು ಮನೆ ದೇವ್ರಿಗೆ ಹೋಗುವಾಗ ಸಿಕ್ಕಾಬಟ್ಟೆ ಮಳೆ. ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಕೊಡ್ಸಿರ ಬರೋದು. ನಾನು ಮಳೆ ಬಂದ್ಬಿಡ್ತು. ಆ ಕಡೆ ಫೋಟೋ ತಗೊಳ್ಳೋಣ ಅಂತ ಹೋಗಿದ್ದು, ಮಳೆ ಬಂದ್ಬಿಡ್ತು. ನಡಿ 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 ಬೇಗ. ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಇಲ್ಲಿ ಕೈಮಾರದಲ್ಲಿ ನಿಲ್ಲಿಸಿದ್ದಾರೆ. ನಮ್ಮ ಅಜ್ಜಿಗೆ ಜ್ಯೂಸ್ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು. ಏನು ತೊಗೊತಾರೋ ಗೊತ್ತಿಲ್ಲ. ನಮ್ಮಮ್ಮ ತವ್ರೆ. ಓಹೋ, ಕೇಕು ಎರಡೇನಕ್ಕಪ್ಪ? ನೀನು ತಿಂತಲೆ? ಬಂದ್ವಿ. ಎಲ್ಲರೂ ಕೂತ್ಕೊಂಡು ಮಾತಾಡ್ತವ್ರೆ. ಅಲ್ಲಿ ಆರತಿಗೆಲ್ಲ ರೆಡಿ ಮಾಡ್ತವ್ರೆ. ಫುಲ್ಲು ಅಲ್ಲಿ ಒಳಗಡೆ ಅಡುಗೆ ಮಾಡ್ತವ್ರೆ ಎಲ್ಲರೂ. ನಾನು ಹೂವು ಕಟ್ತಾ ಇದ್ದೀನಿ. ಯಾರಪ್ಪ ಅದು? ಬಾನು ಮಾಡ್ತವ್ರೆ ಇಲ್ಲಿ. ಪಾಯಸ, ಕಾಳುಗೊಜ್ಜು, ಅನ್ನ, ರಸಮ್ಮು, ಬೇಳೆ ಸಾರು ಏನೋ ಮಾಡೋರೆ. ತರಕಾರಿ ಸಾಂಬಾರು. ನಾವು ಅಪ್ಪಂದು ಊಟ ಆಯಿತು. ನೋಡೋದೇ ಇಲ್ಲ ಈ ಕಡೆ ಯಾರು. ಇದೇ ನನ್ನ ಕೆಲಸ. ಮೇಡಮ್ ಮನೆಯವರು ಕಟ್ತವ್ರೆ. ಇಷ್ಟು ನಾನು ಕಟ್ತೆ, ಇನ್ನು ಮಿಕ್ಕಿದವಳು ಕಟ್ತವಳೆ. ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಕಾಳುಗೊಜ್ಜು, ಬಿಸಿಗೆ ಕಾಳುಗೊಜ್ಜು. ಇದು ಜಾಸ್ತಿ ಜನಕ್ಕೆ ಬೇಕಂತ ಸ್ವಲ್ಪ ತೆಳ್ಳಗೆ ಮಾಡಿದ್ದಾರೆ. ಇದು ಒಬ್ಬಟ್ಟು ಸಾರು ಏನೋ ಅನಿಸುತ್ತೆ, ಗೊತ್ತಿಲ್ಲ. ಪಾಯಸ, ಇದು ಉಪ್ಪಿಟ್ಟು ಬೆಳಗ್ಗೆ ಮಾಡ್ಕೊಂಡಿರೋದು, ಬೇಳೆ ಸಾಂಬಾರು, ರೈಸು ಮತ್ತು ಅದು ಪಾಯಸ.
ಎಲ್ಲ ಇಷ್ಟು ಮಾಡಿದ್ದಾರೆ. ಇವಾಗ ಎಲ್ಲರಿಗೂ ಊಟ ಇಕ್ಕಿದ್ರು ಅವರು. ಊಟ ಮಾಡಬೇಕು ನಾವು. ಕಾಫಿನಾ ಟೀನಾ ಅಕ್ಕ? ಏನಕ್ಕ ಫಿಟ್ ಮಾಡ್ತಾರದವ್ರು? ಲೈಟ್ ಫಿಟ್ ಮಾಡ್ತವ್ರೆ ಎಲ್ಲಾರು. ನಾನು ನನ್ನ ತಂಗಿ ಊಟ ಮಾಡ್ತಾ ಇದ್ದೀವಿ ಎಷ್ಟೊಂದು ದಿನ ಆದಮೇಲೆ ಅಲ್ವಾನು? ಎಷ್ಟೊಂದು ದಿನ ಆದಮೇಲೆ ತಿಂತಾ ಇದ್ದೀವಿ. ಜೊತೆಯಲ್ಲಿ ತಿಂದು ಎಷ್ಟೊಂದು ದಿನನೇ ಆಗೋಯ್ತಲ್ವಾ. ಹೊಟ್ಟೆ ಹಸಿತೈತೆ, ಅದಕ್ಕೆ ಸ್ವಲ್ಪ ರೈಸ್ ತಿಂತಾಯಿದ್ವಿ. ನಾನು ರೈಸೇ ತಿನ್ನಲ್ಲ ಹೇಳ್ಬೇಕಂತ. ಮುಖ ತೊಳೆದಿದ್ದೀವಿ. ಇವಾಗ ಮುಖ ತೊಳ್ಕೊಂಡು ಎಲ್ಲರೂ ಜಾತ್ರೆಗೆ ಹೋಗೋಣ ಅಂತ ಹೇಳ್ಕೊಂಡಿದ್ವಿ. ಆರತಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ತೋರಿಸ್ತೀನಿ. ಎಲ್ಲ ಕಾರ್ತಿ ತೋರಿಸ್ತೀನಿ ಹೆಂಗೆ. ಗಂಗೋತ್ರಿ ಅಕ್ಕ ಆರತಿ ಈ ಥರ ಮಾಡಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ ಮಾತ್ರ, ಸಖತ್ತಾಗಿ ಮಾಡೋರು. ಆಯ್ತು ಸಾಕು ಬಿಡ ಬತ್ತಿ ನಡಿ. ಏನ್ ನಡಿ ಆಯ್ತೀವಿ? ಎಲ್ಗೂ ಹೋಯ್ತೀವಿ ನಾವು, ಸೀದಾ ಹೋಗ್ತೀವಿ ಅಷ್ಟೇ ತಾನೆ. ಜಾಗ ಎಲ್ಲ ಐತೆ. ನಂಗೆ ಸೌಂಡ್ ಆಗ್ಬಿಡ್ದಕ್ಕ, ನಂಗೆ ಇನ್ಫೆಕ್ಷನ್. ಅವ್ರಿಗೆ ಫ್ಯಾನ್ ಬೇಕಂತೆ. ಫ್ಯಾನ್ ಯಾಕೆ ತಿರ್ಗಲ್ಲ ನೀನು? ಈ ಕಲ್ಚರ್ ಹೆಂಗ್ ತಿರ್ಗೈತದ? ಬರ್ರಿ ಬ್ಯೂಟಿ ಸ್ಪಾಟ್ ಬಿಡ್ಕೊಡ್ಬೇಕಾ? ನಡೀರಾ ಬರ್ರಿ. ಕಲ್ಚರ್ ವಿಡಿಯೋ ಮಾಡಕ ಹೆಂಗ್ ತಿರ್ಗೈತೆ ಮಾಡಿದೆ. ಎಷ್ಟು ಚೆನ್ನಾಗೈತೆ. ನಂಗೆ ಇದು ತುಂಬ ಇಷ್ಟ ಆಯ್ತು. ನಾನು ಕರ್ಕೊಂಡು ಹೋಗ್ತೈತೆ ನಮ್ಮ ಅಕ್ಕ. ಏನು ಬೇಕೋ ತಗೊಳ್ರಿ ಅಂತ ಹೋಗ್ತಾ ಇದೀವಿ ಎಲ್ಲರೂ. ನೋಡೋಣ ಏನು ತಗೊಳ್ಳೋಣ ಅಂತ. ಎಷ್ಟು ಚೆನ್ನಾಗಿದೆ ದೇವರು. ಮಾರಮ್ಮ ನಾನು ಇದೊಂದು ತೊಗೊಂಡಿದ್ದೀನಿ. 100 ರೂಪಾಯಿ ಅಂತ ನೋಡಿದ್ದು. ಬೆಂಗಳೂರಲ್ಲೆಲ್ಲ ಇನ್ನ ಇವಕ್ಕ ತಗೊಂಡ್ ಮುಗ್ದಿಲ್ಲ. ಸುಂದರ ಕುಂದು ತಾಂಡ ಎಲ್ಲನು. ಇದು ನಂದು, ಇದು ಸೋನಕ್ಕಂದು, ಇದು ಅನ್ನೋದು. ನಾನು ಇದೇ ಥರ ತಗೊಳ್ಳೋಣ ಅಂದ್ಕೊಂಡೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗುತ್ತೆ ಅಂತ. ಹಾಂ ಚೆನ್ನಾಗೈತೆ. ಎಷ್ಟು ರೂಪಾಯಿ ಇವು? 100 ರೂಪಾಯಿನಾ? ಚೆನ್ನಾಗೈತೆ. 50 ರೂಪಾಯಿನಾ? ಬೆಂಗಳೂರಲ್ಲಿ ಎಷ್ಟು ಹೇಳಿದ್ದಲ್ಲ? 200 250 ಇಷ್ಟು ತಗೊಂಡಿದ್ದೀವಿ. ಹಾಕೊಂಡು ನೋಡೋಣ ಇವಾಗ. ಈ ಥರ ಇದೆ ನಮ್ಮ ಮಕ್ಕಳದು. ಎಲ್ಲಕ್ಕ ತೋರಿಸು ಅಕ್ಕ. ನೀನು ತೋರಿಸು, ತೋರ್ಸಕ್ಕ ನಿಂದು ಹತ್ರ ಬಾ. ಇಲ್ಲಿ ಕಾಣಿಸಲ್ಲ. ನನ್ನ ಅಲಸ್ ತೋರಿಸ್ತೀನಿ. ನಿಜ ಚೆನ್ನಾಗಿದೆ. ಹೀಗೆ ಸೊಂಟ ನೋವು ಪಾಪ, ಅದಕ್ಕೆ ಬೆನ್ನು ಓದುತ್ತಾ ಇದ್ದೀನಿ. ಬಜ್ಜಿ ಅವರೆಲ್ಲ ಚಿಕ್ಕ ವಯಸ್ಸಲ್ಲಿ ಆಂಟಿರ ಜೊತೆ ಅವ್ರ ಮನೆಗೆ ಹೋಗಿ ಅಂದರೆ ಊಟ ಮಾಡೋದಾಗಲಿ ಏನೇ ಆಗಲಿ ಎಲ್ಲ ಇದು ಮಾಡ್ತಾಯಿದ್ರಂತೆ. ಅವರೆಲ್ಲ ಬಂದವ್ರೆ ಮಾತಾಡಿಸ್ತವ್ರೆ.
ಇದನ್ನ ಪೂಜೆ ಮಾಡ್ಸೋಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ. ಇದು ನಮ್ಮ ಊರಲ್ಲಿ ಏನಂದರೆ ಅಕ್ಕ ಬಾರ ಕೈಲಿ ಒಂದು ನಿಮಿಷ ಬಾಯ್ಲಿ. ಅಲ್ಲ ಅಕ್ಕ, ಇವಾಗ ಮಾರಮ್ಮಜ್ಜಿದ್ ಏನು ಸ್ಟೋರಿ ಹೇಳಕ್ಕ? ಅದು ಸ್ಟೋರಿ ಎಮ್ಮೆ ಏನಾಗಬೇಕು ಮಾರಮ್ಮಜ್ಜಿಗೆ? ಹಾಂ ಹಾಂ, ಗಂಡ ಆಗ್ಬೇಕಾ? ಅದನ್ನ ಇವಾಗ ಪೂಜೆ ಮಾಡಕ್ಕೆ ಹೋಗ್ತಾರೆ. ಪೂಜೆ ಮಾಡಕ್ ಹೋಗ್ತಾರೆ. ಮತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇನ್ನು 7 ಹಳ್ಳಿ ಆರತಿ ಬರಬೇಕಂತೆ. ಎಲ್ಲರೂ ಹೋಗ್ತಾರೆ. ಎಲ್ಲರೂ ಈಚೆ ಮಲ್ಕೊಂಬಿಟ್ಟವ್ರೆ. ನಾನು ನನ್ನ ತಂಗಿ ಕೂತಿದ್ದೀವಿ ಇಲ್ಲಿ. ನನಗೂ ನಿದ್ದೆ ಬರುತ್ತೆ ಸಿಕ್ಕಾಬಿಟ್ಟೆ. ಏನು ಮಾಡೋದು ಗೊತ್ತಾಯ್ತಿಲ್ಲ. ಇವಾಗಂಗೆ ರೆಡಿ ಮಾಡಿ ಆವಾಗಲಿಂದ ನಿದ್ದೆನೇ ಮಾಡಿಲ್ಲ ನಾವು. ರೆಡಿ ಮಾಡಿರಿ ಅಂತ ಮಲ್ಕೊಂಡು ಇರೋರ್ನೆಲ್ಲ ಎದಳಿಸ್ತು. ಅಲ್ಲೆಲ್ಲ ಈಚೆಗಡೆ ಆರತಿ ತಮಟೆ ಅದೆಲ್ಲ ಮಾಡ್ತವ್ರೆ. ನಾವು ಇಲ್ಲ ನೋಡಿ, ಈ ಥರ ರೆಡಿಯಾಗಿದ್ದಾರೆ. ನಾವೇ ರೆಡಿ ಮಾಡಿದ್ದು, ನಾನು ನನ್ನ ತಂಗಿ ಸೇರ್ಕೊಂಡು. ಹಿಂದೆ ತಿರ್ಗು, ಇತ್ತಗಿ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಇವಾಗ ನಾನು ನನ್ನ ತಂಗಿ ಮಲ್ಕೋಬೇಕು. ನಿದ್ದೆ ಸಿಕ್ಕಾಪಟ್ಟೆ ಬರ್ತೈತೆ. ನಿದ್ದೆ ಮಲ್ಕೊಂಬಿಡ್ತೀವಿ. ಗೈಸ್, ಇಷ್ಟೇ ಇವತ್ತು ಆರ್ತಿದು ವ್ಲಾಗ್ ಆಗಿತ್ತು. ನಾಳೆ ಮಟನ್ ಊಟದ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ, ಮಲ್ಕೊಂಬಿಟ್ರೆ ಸಾಕಾಗಿದೆ.